ಹೂ ಬಿಟ್ಟವನವ ಗಿಡದಾಗ? ಅಯ್ಯ ಇನ್ನ ಬಿಟ್ಟಿಲ್ಲ ಅನಿಸ್ತೈತಿ ಬೇಕ, ಬರೀ ಮೊಗ್ಗದವ ಇನ್ನ. ಹೌದನವ, ದಿನ ನೀರು ಬಿಡ್ಬೇಕಾಗಿತ್ತ. ನಾನು 2 ದಿನ ಬ್ಯಾಸ್ರ ಆತಂತ ಈ ಕಡೆ ಬಂದೇ ಇಲ್ಲಾಗಿದ್ನ. ಬಿಸಿಲಿಗೆ ನೋಡಿ ಎಷ್ಟು ಒಣಗಿಬಿಟ್ಟೈತಿ. ತಡಿ ಅಲ್ಲಿಂದ ನೀರು ಬಿಟ್ಕೊಂತ ಬರೋಣ. ನಾಳೆ ನೆಷ್ಟಿಗೆ ಹೂ ನೋಡಿ ಗಿಡ ತುಂಬ ಬಿಟ್ಟಿರ್ತಾವೆ. ಹೌದು ಬೇಕ, ನೆಲ ಎಲ್ಲ ಒಣಗ್ದಂಗೆ ಆಗ್ಬಿಟ್ಟೈತಿ ನೋಡು. ಕಾವೇರಿ ಬಾಯ್ಲಿ, ನಿಮ್ಮವ್ವ ಅಲ್ಲಿ ನಿಂತಾಳೆ ನೋಡಲ್ಲಿ. ಇದು ಹೂವಿನ ಗಿಡ ಎಲ್ಲ ಹಚ್ಚೈತಲ್ಲ ಅಲ್ಲದ, ಅಲ್ಲಿಗೆ ಹೋಗೋಣ ಬಾ. ಹೌದನಂಟಿ, ನೋಡ್ರಂಟಿ ಅಲ್ಲಿಗೆ ಹೋಗೋಣ. ಯವ್ವ ನೀ ಇಲ್ಲದೇನು ಬೇ, ನಾ ಮನೆ ಎಲ್ಲ ಹುಡುಕಾಡಿದೆ. ಆಮೇಲೆ ಆಂಟಿ ಕೇಳಿದ್ಮೇಲೆ ಆಂಟಿನೂ ಹುಡುಕಾಡಿದ್ಲು. ಹುಡ್ಕೊಂತ ಬಂದ್ರೆ ನೀವು ಇಲ್ಲದಿರನ? ಯಾಕವ ಕಾವೇರಿ, ಏನು ಬೇಕಿತ್ತು? ಶಾಲೆ ಬಿಡ್ತಾನ ಈಗ ಬಂದೇನೆ ಮನೆಗೆ? ಹ್ಞೂ ಬೇಯವ್ವ, ಶಾಲೆ ಬಿಡ್ತಾ ಮನೆಗೆ ಬಂದೆ. ಹೊಟ್ಟೆ ಸೋಗಿತ್ತು ಪೇ, ಮನ್ಯಾಗ ತಿನ್ನಕ್ಕೇನು ಇಲ್ಲನೇಲಲ್ಲ. ನಂಗೆ ಏನಾರು ಬಿಸಿ ಬಿಸಿದು ಮಾಡ್ಕೊಡ್ಬಾ. ಅಯ್ಯ ಮನ್ಯಾಗ ಇದಾವಲ್ಲ ಬಿ ಅಡಿಗೆ, ರೊಟ್ಟಿ ಐತಿ, ಪಲ್ಯ ಐತಿ, ಅನ್ನ ಐತಿ, ಸಾರು ಐತಿ, ಏನು ಬೇಕು ನೋಡು ಎಲ್ಲ ಐತಿ. ಹೋಗಿ ತಿನ್ನು ಹೋಗಿ. ಮತ್ತೆ ಯಾರು ಬೇಡ ಅಂದ್ರೆ ನಿನಗೆ? ಯವ್ವ ನಿಂಗೆ ಬುದ್ಧಿನೇ ಇಲ್ಲ ನೋಡ್ಬೇ. ಸಂಜೆ ಹೊತ್ನಾಗ ಅಂತದ್ದು ಊಟ ಯಾರು ಮಾಡ್ತಾರನ್ಬೇ? ನಾನು ಊಟ ಕೇಳಿಲ್ಲ ನಿನಗೆ. ಏನಾರ ತಿನ್ನಂಗಾಗೈತಿ, ನಂಗೆ ಏನಾರ ಕೊಡ್ಬಾ. ಇಲ್ಲಾಂದ್ರೆ ನನಗೆ 10 ರೂಪಾಯಿನಾರು ಕೊಡು, ನಾ ಕುರ್ಕುರೆ ಏನಾರು ತೊಗೊಂಡು ತಿಂತೀನಿ. ಬರೀ ಹೊರಗಿನ ತಿಂತೀನಂತ ಏನು ನೀನು? ನಡಿ, ಹಸು ಆದ್ರೆ ಮನ್ಯಾಗ ರೊಟ್ಟಿ ಪಲ್ಯ ಐತಿ, ಅದನ್ನ ತಿನ್ನು ನಡಿ. ಇಲ್ಲ ಅಂದ್ರೆ ಹಂಗೆ ಇರು. ಅಣ್ಣಗಾದ್ರೆ ಅಣ್ಣ ಹಾಸ್ಟೆಲ್ನಾಗ ಅದಾನಂತಂದು ಅಣ್ಣಗೆ ಮಾತಾಡ್ಸಕ್ಕೆ ಹೋದಾಗ 500-500 ರೂಪಾಯಿ 1000 ರೂಪಾಯಿ ಎಲ್ಲ ಕೊಟ್ಟು ಬರ್ತೀರಿ. ನಾ ಮನ್ಯಾಗ ಅದಿನಂತಂದು ನಂಗೆ 1 ರೂಪಾಯಿ ಕೊಡಂಗಿಲ್ಲ ಯಾರು. ನನ್ನ ಮೇಲೆ ಜೀವನ ಇಲ್ಲ ಬೇ ನೀನು. ನಾ ಅಪ್ಪನ ಹತ್ರನ ಹೋಗಿಸ್ಕೋತೀನಿ, ಹೋಗು. ನಾನು ನಿನ್ನ ಜೊತೆ ಮಾತಾಡಂಗೆ ಇಲ್ಲ. ಕಾವೇರಿ ನಿಂತ್ಕೊಳ್ಳಿ, ಹಂಗೆ ಮಾಡಬಾರ್ದಮ್ಮ. ಅಣ್ಣ ಅಲ್ಲೇ ಹಾಸ್ಟೆಲ್ನಾಗಿರಲ್ಲ, ಅಣ್ಣಗೆ ಮನೆಯಿಂದ ಊಟ ಸಿಗ್ತೈತನ, ನಿನಗಾರ ಮನೆಯಿಂದ ಊಟ ಸಿಗ್ತೈತಿ. ಮತ್ತೆ ಎದಕ್ಕೆ ಬೇಕು ನಿನಗೆ ದುಡ್ಡು? ಯವ್ವ ನೀ ಅದೆಲ್ಲ ಬಿಡು. ನನಗೆ ಕಾವೇರಿ ಅಂತ ಎದಕ್ಕೆ ಹೆಸರಿಟ್ಟಿ ಹೇಳಿ ನೀನು? ಯಾಕವ್ವ ಎಂಥ ಚಲೋ ಹೆಸರೈತಿ, ನೀನು ಅದನ್ನ ಎದಕ್ಕೆ ಇಟ್ಟಿ ಅಂತ ಕೇಳಕ್ಕೆ ಕುಂತಿದ್ದಲ್ಲ. ಹೋಗ್ರಂಟಿ, ಶಾಲ್ಯಾಗೆಲ್ಲರೂ ಕಾವು 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 ಬಾ ಕಾವು 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 ಅಂತ ಅಂತಾರೆ. ಹಂಗೆ ಕಾವೇರಿ ಅಂತ ಯಾರೂ ಕರೆಯಂಗೇ ಇಲ್ಲ ಗೊತ್ತನ? ಯಾವುದಕ್ಕೆ ಇಟ್ಟಾರ ನೀವು ನನಗೆ ಕಾವೇರಿ ಅಂತಂದು ಹೆಸರು? ಬರೀ ಖಾ ಇಲ್ಲ ಕಾವು 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 ಅಂತ ಅಂತಾರೆ ಶಾಲ್ಯಾಗ. ಯಾರ್ಲಿ ಅದು ಅನ್ನೋದು? ನಡಿ, ನಾಳೆ ನಾನು ಶಾಲ್ಯಾಗ ಬರ್ತೀನಿ. ಯಾರು ಅಂತಾರೆ ಹೇಳಿ ಅವ್ರನ್ನ ಅಲ್ಲೇ ಶಾಲ್ಯಾಗ ಮಾಸ್ತರ್ ಮುಂದೆ ಹೇಳ್ತೀನಿ. ನಡಿಲ್ಲ ನಾಳೆ ನಾನು ಬರ್ತೀನಿ. ಯಾಕೆ ಭಾಳ ದಿನ ಆಯ್ತು ನೀನು ಹಿಂಗೆ ಅನ್ನ ಕುಂತಾರ ಅಂತಂದು ನಾಳೆ ನಾನು ಬರ್ತೀನಿ. ನಡಿ ಶಾಲ್ಯಾಗ. ಅಯ್ಯ ಸುಮ್ಮನೆ ಇರ್ಬೇಕ, ನೀನು ಶಾಲೆಗೆ ಹೋಗಿ ಏನು ಮಾಡ್ತಿದ್ದಿ? ಏನಾರಂದ್ರೆ ಇರ್ಲಿ ಬಿಡು ಏನೋ ಸಣ್ಣ ನೋಡ್ರಿ ಅಂತ ಸುಮ್ಮನೆ ಬರ್ತಿದ್ದಿ. ನೀನು ಮನೆಯಾಗಿರು. ನಾಳೆ ನಾನು ಹೋಗ್ತೀನಿ ಕಾವೇರಿ ಜೊತೆ ಹೋಗಿ ಅದು ಯಾರಂತಾರ ನಾನು ನೋಡ್ತೀನಿ. ನಾಳೆ ಶಾಲೆಗೆ ನಾನು ಬರ್ತೀನಿ. ಅವ್ರು ಯಾರಂತಾರ ಅಂತಂದು ಹೇಳಿ ನಾನು ಮುಂದೆ ಮಾಡ್ತೀನಿ ಅವರಿಗೆ. ಅಲ್ಲೇ ಉಳ್ಳಾಡ್ಸಿ ಹೊಡಿತೀನಿ ಅವರಿಗೆ. ಹ್ಞೂ ರೀ ಆಂಟಿ, ನೀವೇ ಬರ್ರಿ. ಅವ್ವ ಬಂದ್ರೆ ಏನೋ ಅನ್ನಂಗೆ ಇಲ್ಲ ಅವರಿಗೆ. ಇನ್ನೊಂದ್ಸಲ ಅನ್ಬೇಡ ಅಪ್ಪ ಅಂತಂದು ಹೇಳಿ ಬಂದ್ಬಿಡ್ತಾರೆ. ನೀನೇ ಬಾ ಆಂಟಿ, ನೀನಾದ್ರೆ ಸರಿಯಾಗಿ ಬೈತಿದ್ದಿ ಅವರಿಗೆ. ಆತವ, ನಾಳೆ ನಾನು ಬರ್ತೀನಂತ. ನಿನ್ನ ತಮ್ಮೆಲ್ಲದಾನ ಇನ್ನೂ ಬರಲಿಲ್ಲಲ್ಲ? ಅಯ್ಯವ್ವ ಬಂದಿದ್ದ, ಕಾಕ ಜೊತೆ ಹೊಲಕ್ಕೆ ಹೋಗ್ಬರ್ತೀನಂತಂದು ಹೋದ. ನೋಡ್ಬೇ ಅಕ್ಕ, ಆಗಲೇ ಬಂದಾನ, ಮನೆಯಾಗಿಲ್ಲ ನೋಡು. ಆಗಲೇ ಹೋಗ್ಬಿಟ್ಟ ಅಂತ ಅವ್ರ ಅಪ್ಪನ ಜೊತೆ. ಏನು ಮಾಡ್ತಿದ್ದಿ? ಅಲ್ಲ ಕಾವೇರಿ, ನೀನು ತಮ್ಮನ ಕರ್ಕೊಂಡು ಇರಬೇಕಿಲ್ಲ. ತಮ್ಮನ ನೀನು ಏನಾರು ತಿಂತಿದ್ರಿ. ಯವ್ವ ಅಲ್ಲಿ ಬೇಕ, ನಮ್ಮ ಅತ್ತಿದ ಕಾಟ ಗೊತ್ತೈತಲ್ಲ. ಆ ಹುಡುಗಗೂ ಏನಾದ್ರು ಕೆಲಸ ಹಚ್ತಾ, ಇಲ್ಲಾಂದ್ರೆ ಆ ಹುಡುಗಗೂ ಒಂದು ತಟೆಗೂ ಕುತ್ಕೊಳಕ್ಕೆ ಬಿಡಂಗಿಲ್ಲ. ಹಂಗೆ ಮಾಡ್ತಾ. ಅದಕ್ಕೆ ಅವ್ರ ಅಪ್ಪನ ಜೊತೆ ಸುಮ್ಮನೆ ಹೊಲಕ್ಕೆ ಹೋಗ್ಬಿಡ್ತೈತೆ ಅದು. ಯವ್ವ ನಾ ಅಪ್ಪನ ತಲೆ ಒಂದು 5 ರೂಪಾಯಿ ಇಲ್ಲ 10 ರೂಪಾಯಿ ಇಸ್ಕೊಂಡು ನಾನು ಅಲ್ಲೇ ಏನಾರು ಕುರ್ಕುರೆ ಏನಾರು ತಿಂತೀನಿ ಅಂತ. ನಂಗೆ ಮನೆಯಿಂದ ಊಟ ಬೇಡ, ನಾವು ಅಮ್ಮಕ್ಕ ರಾತ್ರಿ ಉಣ್ತೀನಿ. ಅಲ್ಲೇ ಬಾ ಲೇ ಕಾವೇರಿ, ಮನ್ಯಾಗ ಏನು ಚುಮರಿ ಗಿಮರಿ ಹಚ್ಕೊಡ್ತೀನಂತ ಬಾ. ಬೇಡ ಹೋಗ್ಬೇ, ನಂಗೆ ಚುಮರಿ ಗಿಮರಿ ಏನು ಬೇಡ. ನಾ ಅಲ್ಲೇ ಅಪ್ಪನ ತಲೆ ದುಡ್ಡು ಇಸ್ಕೊತೀನಿ ಹೋಗು. ನನಗೆ 2 ಮಕ್ಕಳು ಅದಾರೆ. ಈಕೆ ಅದಲ್ಲ, ಈಕಿನ 2ನೇದಕ್ಕೆ ರೀ. ಒಬ್ಬ ಮಗ ಹಾಸ್ಟೆಲ್ನಾಗ ಇರ್ತಾನೆ ರೀ. ಅವ ಅದೆಂತದ ಅಂತಾರವ, ಏನ ಅಂತಾರವ, ಅದು ಏನೋ ಡಿಗ್ರಿಯನೇ ಏನೋ ಅಂತಾರವ. ಅದನ್ನ ಓದಾ ಕುಂತಾನವ. ಅದಕ್ಕೆ ಅವನನ್ನ ಹಾಸ್ಟೆಲ್ನಾಗ ಇಟ್ಟೈತ್ರಿ. ಈಕೆ ಈಗ 8ನೇ ಕ್ಲಾಸ್ ರೀ. ಇಲ್ಲೇ ನಮ್ಮೂರಾಗ ಹೋಗ್ಕಾಳ. ನಂಗೆ ಒಬ್ಬನೇ ಮಗ ರೀ, ಕುಲಪುತ್ರ ಒಬ್ಬನೇ ಅದಾನ ರೀ. ಅವನು ಈಗ ಅವ್ರ ಅಪ್ಪನ ಜೊತೆ ಹೊಲ್ದಾಗ ಹೋಗಾನಂತ ನೋಡ್ರಿ. ಅವ್ನು ಬಂದ ಮೇಲೆ ಅವನ್ನ ಪರಿಚಯ ಮಾಡಿಸ್ತೇನಂತ ರೀ. ನಮ್ಮದು ಕುಟುಂಬ ಭಾಳ ದೊಡ್ಡದೈತ್ರಿ. ಎಲ್ಲರೂ ಅಮ್ಮಕ್ಕ ಪರಿಚಯ ಮಾಡ್ಕೊಡಕ್ಕೆ ಆಗೋಲ್ರಿ. ಅದಕ್ಕೆ ಅವಾಗ ಯಾರ್ಯಾರು ಬರ್ತಾರೆ ಅವ್ರನ್ನ ಪರಿಚಯ ಮಾಡ್ಕೊಡ್ತೀವಿ ರೀ. ಮತ್ತೇನು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಯಾಕೆ ಅಲ್ಲಿ ನೋಡು ಅಂಬವಕ್ಕಲ್ಲ, ಅದು ಎದಕ್ಕೆ ಓಡೋಡ್ಕೊಂತ ಬರಾಕುಂತಾಳಲ್ಲ? ಹೌದು, ನಮ್ಮ ಅಂಬವನ ಹಾಕಿ ಎದಕ್ಕೆ ನಮ್ಮನೆ ಓಡೋಡ್ಕೊಂತ ಬರಾಕುಂತಿತ್ತಲ್ಲ? ಯಾಕ ಇಲ್ಲದಿರ ಅನ್ಬಿ ನೀವು? ಯವ್ವ ನಾ ಎಲ್ಲ ಕಡೆ ಹುಡ್ಕೊಂಡು ಬಂದೆವು. ಯವ್ವ ಯಪ್ಪ, ನಮ್ಮನೆ ದಮ್ ಹತ್ತು ಬಿಡ್ತಪ್ಪ ಯಪ್ಪ ನನಗಂತೂ. ಎದಕ್ಕೆ ಬೈ ಯಕ್ಕ ಏನಾಯ್ತು? ನಮ್ಮನೆ ದಮ್ ಹತ್ಕೊಂಡು ಓಡೋಡ್ಕೊಂತ ಬರೋದು ಏನಿತ್ತು? ಯಾಕ ಆಕೆ ಚಿಗವ ಬಂದಿದ್ಲಲ್ಲ ಮಧ್ಯಾಹ್ನ ರೊಟ್ಟಿ ಪಲ್ಯ ಒಯ್ಯಾಕಂತಂದು. ಅತ್ತೆದಾಳಲ್ಲ ಮನೆಯಾಗಿರೋದು ಓಟು ರೊಟ್ಟಿ ಪಲ್ಯ ಅನ್ನ ಸಾರು ಓಟನು ಬಳದು ಕಟ್ಟಿಬಿಟ್ಟಾಳ್ಬೇಕು. ಅಡುಗೆ ರೂಮ್ನಾಗ ಏನೇನಿಲ್ಲ. ಈಗ ಬಂದಾನ ನನ್ನ ಗಂಡ, ಹೊಲ್ದಾಗ ಕೆಲಸ ಇತ್ತಂತಂದು ಹೊತ್ತಾಗ ಬಂದಾನ. ಮನ್ಯಾಗ ಊಟಕ್ಕೆ ಏನೇನು ಇಲ್ಲ ಬೇಯಕ್ಕ. ಏನೋ ಎಷ್ಟೊಂದಿತ್ತು ಬೇಯಕ್ಕ ಅಡುಗೆ? ನಾವೆಲ್ಲ ಊಟ ಮಾಡಿದ್ಮೇಲೆ ಇನ್ನೂ ಎಷ್ಟೊಂದು ಉಳಿದಿತ್ತು. ಆ ಪಲ್ಯ ಎಲ್ಲ ರಾತ್ರಿಗೂ ಹಾಕೈತಿ ಬಿಡು ಅಂತಂದು ಮಾಡಿಟ್ಟಿತ್ತಲ್ಲ, ಅಷ್ಟನ್ನು ಕೊಟ್ಟು ಕಳಿಸ್ಬಿಟ್ಟ ಅತ್ತಿ.
ಯವ್ವ ಹೋಗ್ಬೇ ಅಕ್ಕ, ಈಗ ಮತ್ತೊಪ್ಪಾಸ್ ಅಡುಗೆ ಮಾಡೋದಾಗಲ್ಲವ ಯವ್ವ. ಮುಂಜಾನಿಂದ ರೊಟ್ಟಿ ಬಡ್ದು ಪಲ್ಯ ಅನ್ನ ಸಾರು ಚಟ್ನಿ ಎಲ್ಲ ಮಾಡೋಷ್ಟಿಗೆ ಸಾಕಾಗೋತ್ತವ ಯವ್ವ. ನಡ ಅನ್ನೋದು ಬಿದ್ದೋದಂಗೆ ಆತು. ಈಗ ಮತ್ತೆ ರಾತ್ರಿಗೂ ಅಡುಗೆ ಮಾಡ್ಬೇಕನ್ನ ನಾವು. ನೋಡವೆ ಲಕ್ಷ್ಮಕ್ಕ ಹಿಂಗೆ ಮಾಡ್ತಾಳಿಕೆ ನಮ್ಮತ್ತಿ ಸರಿ ಅನಿಸ್ತೈತ ಇದು. ನೀನಾರು ಏನೂ ಅನ್ನಂಗಿಲ್ಲವ, ಇರ್ಲಿ ಬಿಡು ಅಂತ ಸುಮ್ಮನೆ ಹಾಕಿದಿ. ಇದಕ್ಕೇನಂತಿದ್ದಿ ನೀನು? ಇವ ಏನಂತ ಹೇಳಿ ಅತ್ತೆರಿಗೆ ನಾನು ಹೇಳೀನಿ, ಕಳ್ಸಂಗಿದ್ರೆ ಒಂದು ತಟಗ ಕಳಿಸ್ರಿ ಅತ್ತೆರ ಅಂತಂದು. ಈ ನಮ್ಗೆ ಕೊಟ್ಟು ಕಳಿಸ್ತಾರವ ಅತ್ತೆರ, ಏನು ಹೇಳ್ಬೇಕವ, ನನಗೂ ಸಾಕಾಗೋಗೈತಿ. ಈಗ ನೋಡಿ ಮುಂಜಾನೆಯಿಂದ ಅಡುಗೆ ಮಾಡಿ ಎಲ್ಲರಿಗೂ ಸುಸ್ತಾದಂಗೆ ಆಗೈತಿ. ಮುಂಜಾನೆ ನಾಷ್ಟ ಮಾಡ ಅಡುಗೆ ಮಾಡ ಎಷ್ಟೋ ತನಕ ಆತು ಕೆಲಸ. ಈಗ ಮತ್ತೆ ಬಂದು ಇಲ್ಲಿ ಒಂದು ಸ್ವಲ್ಪ ಏನು ಹೂವಿನ ಗಿಡ ಅವು ಇವು ಹಚ್ಚಿವಲ್ಲ ಅಂತಂದು ಅವು ಇವು ಕಳೆ ತೆಗೆದು ಒಂದು ಸ್ವಲ್ಪ ನೀರು ಹರಿಸಿ ಹೋಗಿ ಚಾಗಿ ಕುಡಿದು ಕುತ್ಕೊಳೋಣ, ಸಂಜೆಗೆ ಧಾರವಾಹ ಎತ್ತೈತಿ ಅಂತ ನಾನು ಅನ್ಕೊಂಡ್ರೆ ಈಗ ಮತ್ತೆ ರಾತ್ರಿಗೂ ಅಡುಗೆ ಮಾಡ್ಬೇಕಂದ್ರೆ ಯವ್ವ ನಮ್ಮ ಅತ್ತಿ ಕಾಲಾಗಂತೂ ನಂಗೆ ಸಾಕಾಗೋಗೈತವ ಯವ್ವ. ಯಾಕ ನನ್ನ ಕೈಯಾಗಂತೂ ಆಗಂಗಿಲ್ಲ ಬೇ ಅಕ್ಕ. ಈಗ ಮತ್ತೆ ರಾತ್ರಿಗೆ ಸ್ವಲ್ಪ ಬೇ ರೊಟ್ಟಿ ಮಾಡ್ಬೇಕಾಗಿರೋದು. ರೊಟ್ಟಿ ಮತ್ತು ಚಪಾತಿ, ಹುಡುಗರು ರೊಟ್ಟಿ ಪಲ್ಯ ನನಗೆ ಚಪಾತಿ ಬೇಕು ಅಂತ ಅಂತಾರೆ. ಈಗ ರೊಟ್ಟಿ ಪಲ್ಯ ಮತ್ತು 2 ಥರ ಪಲ್ಯ, ಚಪಾತಿ, ಅನ್ನ ಸಾರು ಚಟ್ನಿ ಎಲ್ಲ ಮಾಡ್ಬೇಕು ಬೇ ಅಕ್ಕ. ಆಗಂಗಿಲ್ಲ ಬೇ ಅಕ್ಕ, ಹಿಂಗೆ ಮಾಡಬೇಡ ಅಂತ ಹೇಳ್ಬೇಕ ಅತ್ತಿಗೆ. ಅಂಬವ್ವ ನನಗೂ ಹೇಳಿ ಹೇಳಿ ಸಾಕಾಗಿತ್ತವ ಯವ್ವ ಅತ್ತೆಯರಿಗೆ. ಇನ್ನು ಹೆಂಗೆ ಹೇಳ್ಬೇಕು ಹೇಳಿ, ಆಕೆ ಹೋಗ್ಬೇಕು ಇದ್ದೂರಾಗದ ಅಂತಂದು ಏನೇ ಬರಲಿ ಬಿಡು, ಏನಾರು ಒಂದು ತಟಗ ಪಲ್ಯ ಏನೋ ಒಂದು ತಟಗ ರೊಟ್ಟಿ ಇಸ್ಕೊಂಡು ಹೋಗ್ಕಾಳಂದ್ರೆ ಆತವ. ಈಕೆ ನೋಡಿದ್ರೆ ಮನ್ಯಾಗ ಇರೋದೆಲ್ಲ ಬಡ್ಕೊಂಡು ಹೋಗ್ಕಾಳಂತಂದ್ರೆ ಹೆಂಗೆ ಏನಂತ ಹೇಳ್ಬೇಕು ಹೇಳವ. ನಂಗಂತೂ ಸಾಕಾಗೋಗಿತ್ತವ ಯವ್ವ ಹೇಳಿ ಹೇಳಿ. ಅಲ್ಲಕ್ಕ, ನಾನು ಬಂದಂಗಿಂದ ನೋಡಕೊಂತೀನಿ. ಮಗಳಿಗೆ ಏನೊಂದು ಕೆಲಸ ಹೇಳಂಗಿಲ್ಲವ ಅತ್ಯಾರು. ಹೇಳ್ಬೇಕಿಲ್ಲ ಮಗಳಿಗೂ ಏನಾರ ಕೆಲಸ. ನಾನು ಹೇಳಿಲ್ಲ ಬೇ ಅಕ್ಕ, ನಾನು ಹೇಳಿಲ್ಲ. ಎಲ್ರಿಗೂ ಅನಿಸ್ತೈತೆ ಬೇ, ನಾವು ಮನುಷ್ಯರಲ್ಲ, ನಾವು ಎಷ್ಟಂತ ಮಾಡ್ಬೇಕವ ಕೆಲಸನ. ಹೇಳ್ಬೇಕವ ಮಗಳಿಗೂ ಏನಾರು ಒಂದು ಕೆಲಸ ಮಾಡಂತಂದು. ಏನು ಹೇಳಂಗಿಲ್ಲ. ನಿನಗೆ ಹೇಳಿದ್ರೆ ಇರ್ಲಿ ಬಿಡು, ಏನೋ ಒಂದು ಗಂಡನ ಮನೆಗೆ ಹೋಗ್ಕಾಳ ಏನೋ ಸ್ವಲ್ಪ ದಿನಕ್ಕ ಅಂತ ಅಂತಿದ್ದಿ. ಈಗ ನೋಡು ಎಲ್ರಿಗೂ ಬೇಸರ ಆಗಲ್ಲನ, ಮನೆಯಾಗಿರೋರು ಎಲ್ಲರೂ ಮಾಡ್ಬೇಕವ ಕೆಲಸನ. ಹ್ಞೂನಕ್ಕ, ನಾನು ಬಂದಾಗಿಂದ ನೋಡಾಕೊತೀನವ, ಏನು ಕೆಲಸ ಮಾಡಂಗಿಲ್ಲವ. ಮತ್ತು ಇದ್ದಲ್ಲಿಗೆ ಹೋಗಿ ನಾವ ಕೊಟ್ಟು ಬರ್ಬೇಕು ಊಟನ. ಇದು ನನಗೆ ಯಾಕೋ ಸರಿ ಅನ್ಸಂಗಿಲ್ಲ ನೋಡ್ಬೇಕ. ನೀನಾರು ಹೇಳ್ಬೇಕ ಅತ್ತೆರಿಗೆ ಹಿಂಗೆ ಮಾಡೋದು ಸರಿ ಅನ್ಸಲ್ಲ ಅಂತಂದು. ಅಯ್ಯ ಬರೀ ಎಲ್ಲರೂ ಲಕ್ಷ್ಮಿ ಹೋಗಂದ್ರೆ ಆಕೆ ಅಕ್ಕರ ಏನು ಮಾಡ್ಬೇಕು? ಮನೆಯಾಗಿರೋ ಗಂಡ್ಮಕ್ಳಿಗೆ ಹೇಳಿದ್ರೆ ಅವರು ನಮ್ಮ ಮಾತು ಕೇಳಂಗಿಲ್ಲ. ಇನ್ಮೇಲೆ ನಾವೇ ನಿಂತ್ಕೋಬೇಕು. ಇಲ್ಲ ಅಂದ್ರೆ ಹಂಗಲ್ಲ, ಇವನು ಬರೀ ನಮ್ಮನ್ನು ರುಪ್ಸಾಡಿ ಕೈ ಬಿಡ್ತಾರೆ. ಮತ್ತು ನಾ ಅತ್ತೆರಿಗೆ ಅಂತಿರ್ತೀನಿಲ್ಲ ಅವಾಗ ಮಾತು ನೀವು ಹಂಗೆ ಅನ್ಬೇಕವ. ಸುಮ್ಮನೆ ಅತ್ತೆ ಬಂದ ತಕ್ಷಣ ಅತ್ತಿ ಬಂದು ಅಂತ ಹೆದ್ರ್ಕೊಂಡು ಹಂಗೆ ಒಳಗಡೆ ಓಡೋಕ್ಕಿರವ. ನೀವು ಎದ್ರದಷ್ಟು ಇನ್ನೊಂದಿಷ್ಟು ಮಾಡ್ತಾಳೆ ಆಕೆ ಅತ್ತಿ. ನೀವು ಎದ್ರೆ ಅನ್ಬೇಕವ ನೀವು. ಯವ್ವ ಈಗ ಮತ್ತು ಚಹಾ ಮಾಡಂತಂತ, ಚಹಾ ಮಾಡಿದ್ಮೇಲೆ ಮತ್ತು ಹಂಗೆ ಏನಾರು ಒಂದು ಸ್ವಲ್ಪ ಚುಮ್ಮರಿ ಹಚ್ಚಿರವ ಏನಾರು ಮಾಡ್ರಂತಾರಂತಾರೆ. ಈಗ ಚಹಾ ಮಾಡ್ಬೇಕು ಮತ್ತು ಏನಾರು ತಿನ್ನಕ್ಕೆ ಮಾಡ್ಬೇಕು ಮತ್ತು ರಾತ್ರಿಗೆ ಪಲ್ಯ ಅನ್ನ ಸಾರು ಯವ್ವ ಎಲ್ಲ ಮಾಡಬೇಕು ಬೇ ಅಕ್ಕ. ಧಾರಾವಾಹಿ ನೋಡೋಂಗೆ ಆಗೈತೆ ಬೇ. ಒಂದಿನೂ ಕುತ್ಕೊಂಡು ಧಾರಾವಾಹಿ ನೋಡೋದಾಗವಲ್ದಲ್ಲಿ ಬೇ ಅಕ್ಕ. ಇವ ಏನು ಮಾಡೋದವ ಯವ್ವ, ದಿನ ಒಂದಕ್ಕೂ ಹಿಂಗೆ ಮಾಡ್ತಾರವ ಅತ್ತೆಯರು. ಏನು ಬೇಕಂತ ಮಾಡ್ತಾರೋ ಏನು ನಮ್ಮ ನೋಡಿ ಮಾಡಾರ ಅನ್ಕಂಡು ಮಾಡ್ತಾರೆ. ನಂಗಂತೂ ತಿಳಿಲಾರ್ದಂಗೆ ಆಗ್ಬಿಟ್ಟೈತವ ಯವ್ವ, ಏನು ಮಾಡ್ಬೇಕಂತನ ತಿಳಿಯವಲ್ದು. ಏನಿಲ್ಲ, ಇನ್ಮೇಲೆ ನಮ್ದೆಲ್ಲ ಹೆಣ್ಮಕ್ಳದ್ದು ಊಟ ಆಕೈತಲ್ಲ, ಊಟ ಆದಮೇಲೆ ಅಡುಗೆನೆಲ್ಲ ದಬ್ರಾಗ ಹಾಕಿ ದೊಡ್ಡ ದಬ್ರಿ ಕೆಳಗಡೆ ಮುಚ್ಚಿಟ್ಟು ಬಿಡನ್ರಿ. ಅತ್ಯಾರು ಕೇಳಿದ್ರೆ ಇಲ್ರಿ ಒಮ್ಮಕ್ಕ ಮತ್ತು ರಾತ್ರಿ ಮಾಡ್ಬೇಕಂತ ಏನಾರು ಹೇಳಿದ್ರಾತು. ಇಲ್ಲಾಂದ್ರೆ ದಿನ 3 ಹೊತ್ತು ಹಿಂಗೆ ಅಡುಗೆ ಮಾಡ್ಕೊತ ಕುತ್ಕೊಳೋದಾಕೈತೆ ನೋಡ್ರಿ ನಮ್ದು. ಹೌದಕ್ಕ, ನೀನು ಹೇಳೋದು ಕರೆನ. ಇನ್ಮೇಲೆ ಹಂಗೆ ಮಾಡ್ಬೇಕು ನಾವು. ಹಿಂಗೆ ಮಾಡಿದ್ರೆ ಹೆಂಗವ, ದಿನ 3 ಹೊತ್ತು ಬರೀ ಅಡುಗೆ ಮಾಡ್ಕೊತ ಇರೋದಂದ್ರೆ ಹೆಂಗೆ? ಹೌದ್ಲೆ ಪಂಚಿ, ನೀ ಹೇಳಿದ ಕರೆಕ್ಟ್ ಐತೆ ನೋಡು. ಇನ್ಮೇಲೆ ಹಂಗೆ ಮಾಡಂತಡ್ರಿ. ಅಡುಗೆ ಮಧ್ಯಾಹ್ನ ಊಟ ಆದಮೇಲೆ ತೆಗೆದಿಟ್ಟು ಬಿಡನ್ರಿ, ಎಲ್ಲರೂ ಮುಚ್ಚಿಟ್ಟು ಬಿಡನ್ರಿ. ಈಗ ನೋಡಿ ನನ್ನ ಗಂಡ ಒದರಾಡ ಕುಂತಿದ್ದೆ, ಮತ್ತು ಈಗಲೇ ಮಾಡಿಕೊಡೋದಾಗಲ್ಲ ಅಂತಂದು ಇಲ್ಲೇ ಎಲ್ಲರ ಶಂಬಣ್ಣರ ಅಂಗಡ್ಯಾಗ ಏನಾರ ಒಂದು ತಟಕ್ಕೆ ತಿನ್ನು, ಸಂಜೆಗೆ ಏನಾರ ಮಾಡ್ಕೊಡ್ತೀನಿ ಅಂತಂದು ಹೇಳಿ ಕಳ್ಸೀನೀಗ. ಅಂದಂಗೆ ನಾನು ಮೊನ್ನೆಯಿಂದ ಕೇಳ್ಬೇಕಂದೆ, ಅವ್ರು ಯಾರೋ ಬೆಂಗಳೂರಿನಾಗ ಇರ್ತಾರ ನಮ್ಮ ನಾಗೇಣಿಯವರು ಅಂತ ಅಂದ್ರಲ್ಲ, ಅಂದ್ರೆ ನಮ್ದು ಗಂಡಂದು ಇನ್ನೊಬ್ರು ಅಣ್ಣನ ಹೆಂಡತಿ, ಅವ್ರು ಇಲ್ಲಿಗೆ ಬರಂಗಿಲ್ಲನ? ಆಕಿ ಇಲ್ಲಿ ಬರ್ತಾಳೆ, ಇಲ್ಲಿರ್ತಾಳೆ. ಯಾವಾಗಾರ ಒಂದ್ಸಲ 6 ತಿಂಗಳಿಗೆ ಒಂದ್ಸಲ ಹಬ್ಬಕ್ಕೆ ಹುಣ್ಣಿಮೆಗೆ ಬಂದು ಹಂಗೆ 4 ದಿನ ಇದ್ದಂಗೆ ಮಾಡಿ ಅಲ್ಲಿಂದ ಏನಾರ ಒಂದು ತಟಗೆ ಒಂದು ಎಂಥದಾರ ಸೀರೆ ಅಂತಿಂತ ತಂದು ನಮ್ಮ ಅತ್ತಿಗೆ ಮಳ್ಳು ಮಾಡಿ ಹೋಗ್ಬಿಡ್ತಾಳೆ ಆಕಿ. ಅಂತಾರ ಚಲೋ ನಮ್ಮ ಅತ್ತಿಗೆ. ಇಲ್ಲಿದ್ದು ನಾವು ಮಾಡಿ ಹಾಕ್ತೀವಲ್ಲ, ನಾವು ಚಲೋ ಅಲ್ಲ. 4 ದಿನಕ್ಕೊಮ್ಮೆ ಬಂದು ಬಣ್ಣದ ಮಾತಾಡಿ ಹೋಗ್ಕೊಳ್ಳಲ್ಲ ಆಕೆನ ಚಲೋ ನಮ್ಮ ಅತ್ತಿಗೆ. ನಮ್ಮ ಅತ್ತೆ ಅಂತೂ ಆಕೆನ ಹೊಗಳಿದ್ದ ಹಂಗೆ ನಮ್ಮನೆ ಹೊಗಳ್ತಾಳೆ ಅಂದ್ರೆ ಊರಾಗ ಎಲ್ಲರ ಮುಂದೆ ಸೊಸೆ ಅಂದ್ರೆ ಆಕೆ ಒಬ್ಬಕ್ಕೆ ನೋಡಿ ನನ್ನ ಸೊಸಿ. ಉಳ್ಕಿದ 4 ಜನ ಸೊಸೆಯರು ಬರೀ ಸೊಸಿನ ಅಲ್ಲವ ಅವು, ಯಾವಾಗ ಒಂದು ಕೆಲಸ ಮಾಡಂಗಿಲ್ಲ ಏನಿಲ್ಲ, ಹಂಗೆ ಹಿಂಗಂತ ಬರೀ ನಮ್ಮ ಬಗ್ಗೆ ಹಾಡ್ಕೋತಾಳೆ ಆಕೆ. ಆದ್ರೆ ಊರು ತುಂಬ ಹೊಗಳಾಡ್ತಾಳೆ ಹಂಗೆ. ಆಕೆ ಮನೆಗೆ ಹೋಗಿ ಒಂದು 4 ದಿನ ಇದ್ದು ಬರಂಗಿಲ್ಲ ಈಕೆ ನಮ್ಮ ಅತ್ತಿ. ತಡಿ ಅದಕ್ಕೂ ಒಂದು ಏನಾರ ಮಾಡೋಣ ವ್ಯವಸ್ಥೆ. ಒಂದು 4 ದಿನ ದಬ್ಬನ್ ತಡಿ, ಅವಾಗ ಗೊತ್ತಾಗೈತೆ ಆ ಸೊಸಿದ ಹಣೆ ಬರ ಏನನ್ನೋದು. ಹಂಗೆ ಮಾಡ್ಬೇಕು ನೋಡ್ಲಿ, ಒಂದು 4 ದಿನ ಕಳ್ಸನ್ ತಡಿ ಯಾವಾಗಾರ ಹೆಂಗಾರ ಮಾಡಿ. ಇಲ್ಲ ಅಂದ್ರೆ ನಾವು 4 ಜನ ಎಲ್ಲರೂ ತವ್ರ ಮನೆಗೆ ಹೋಗ್ಬಿಡನ್ರಿ, ಅವಾಗ ಜಕ್ಕಸ್ತಾ ಹೋಗ್ಬೇಕಲ್ಲಿಗೆ. ಹಂಗೆ ಮಾಡಂತಡ್ರಿ. ಹೌದು ಬೇಕ, ಹಂಗೆ ಮಾಡನ್ರಿ, ಅವಾಗ ಗೊತ್ತಾಕೈತಿ ಅವ್ರ ಬಣ್ಣ ಏನನ್ನೋದು ಇವರಿಗೆ. ಯವ್ವ ಬರೀ ಹೊತ್ತಾತು. ಮತ್ತೆ ಇಲ್ಲೇ ಬಂದಂದ್ರೆ ಒದ್ರಕೊಂತ ನಿಂತ್ಕೋತಾಳಕ್ಕೆ ನಮ್ಮ ಅತ್ತಿ. ಹೋಗೊಂಬರ್ರಿ ಎಲ್ಲರೂ ಬಡ ಎಲ್ಲರೂ ಒಂದೊಂದು ಕೆಲಸ ಮಾಡಿ ಮುಗಿಸ್ಬಿಡಂಬರ್ರಿ, ಮತ್ತೆ ಹೊತ್ತಾಕೈತಿ. ಅದು ಅಲ್ಲ ಈಗ ಮತ್ತೆ
ಕೆಂಚಪ್ಪಣ್ಣ ಅವ್ರು ಯಾರು ಊಟ ಮಾಡಿಲ್ಲ ಅಂತದು ಅಲ್ದ ಮತ್ತು ಹುಡುಗರಿಗೂ ಉಣ್ಣಕ್ಕೇನಿಲ್ಲ ಆಗಿತ್ತು ಮನ್ಯಾಗ ಅವನು ಏನೂ ತಿಂದಿಲ್ಲ. ಮಧ್ಯಾಹ್ನ ಊಟ ಮಾಡಿದ್ವು ಅವಕ್ಕೂ ಹಸುವಾಗಿರ್ತೈತಿ. ಬರೀ ಲಘುನ ಒಬ್ಬೊಬ್ಬರ ಒಂದೊಂದು ಅಡುಗೆ ಮಾಡಿ ಇಟ್ಬಿಡನ್ರಿ. ಊಟ ಮಾಡಿ ಇಲ್ಲಾಂದ್ರೆ ಲಘುನ ಎಲ್ಲ ಅಡುಗೆ ಮಾಡಿ ಮುಗಿಸಿ ಟಿ ವಿ ನೋಡೋಣ ಬರ್ರಿ. ಅವ್ರವ್ರಿಗೆ ಹಾಕ್ಕೊಂತೀನಂತ ಹೇಳನಂತ ಬರ್ರಿ. ಹಾಂ ಲಕ್ಷ್ಮಕ್ಕ ಹಂಗೆ ಮಾಡನ್ರಿ ಬರ್ರಿ. ಲಘುನ ಎಲ್ಲ 7 ಗಂಟೆ ಅನ್ನಷ್ಟೇ ಬಡ ಬಡ ಎಲ್ಲ ಅಡುಗೆ ಮಾಡಿಟ್ಟು ನಾವು ಟಿ ವಿ ನೋಡ್ಕೊತ ಕೂತೋಣನ್ರಿ. ಊಟಕ್ಕೆ ಯಾರು ಬಂದ್ರೆ ಅವ್ರು ಹಾಕ್ಕೊಂಡು ತಿಂತಾರೆ. ಬರ್ರಿ ಹಂಗಾರ ಇಲ್ಲೇ ನೀವು ಮಾತಾಡ್ಕೊಂಡು ನಿಂತು ಅಂದ್ರೆ ಟೈಮ್ ಆಕೈತಿ. ಬರ್ರಿ ಲಘುನ ಹೋಗನ್ರಿ. ಎಲ್ರಿಗೂ ನಮಸ್ಕಾರ. ಪ್ಲೀಸ್ ಎಲ್ಲರೂ ನಮ್ಮ ವಿಡಿಯೋನ ನೋಡಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ. ಸ್ಟೋರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಪ್ಲೀಸ್, ಮರಿಬೇಡ್ರಿ.